ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಹಿಡಿದ್ರೊಳಗೆ ಏನು ಶಿಶಿತೆ ಐತಿ ಅಂತ ನೋಡೋಣ. ಹೌದು, ಮತ್ತು ಬಿಸಿಲು ಮೊದ್ಲಾರ ಹೊಡ್ಯಾಕೈತಿ, ಅದ್ರೊಳಗೆ ಮತ್ತೊಂದಿಟ್ಟು ಜಗಳ ಮಾಡ್ಕೊಂಡು ಅಂದ್ರೆ ಹೊಳಪಡ ತಿಕ್ಕೊಂಬರಿ ಅಂತ ಹೇಳಿದ್ರೆ ಯಾರ ನೀನಾ? ಹೌದರ್ಶ, ನಿನ್ನಿದ ಮನಿದ ಯಾಕೆ ಇದು ಮಾಡಕತ್ತಿ ಯೋಚನೆನಾ? ಇನ್ನಿದ ಮನಿದ ಈಕಿನ ಮಾನಸಿಕ ಅಂದಂಗ ಮಾನಸಿಕತೆ ಬರ್ರಿ ಬರ್ರಿ ಹಂಗಾರ ಒಬ್ರು ಯಾರು ಎದ್ದ ಅಡುಗೆ ಮಾಡೋ ಬರ್ರಿ ಹಂಗಾರ ಒಬ್ರು ಎದ್ದು ಬರ್ರಿ. ಈಗ ರೇಷನ್ಗೆ ಹೋಗಿದ್ದಾನೆ ಪಟ ಪಟ ತಿಕ್ಕಿ ಬಾತ್ನಾಗ ಕುಂತ ಅರ್ಧಂಬರ್ದಾಗತ್ತವೆಲ್ಲ. ರೇಷನ್ಗೆ ಹೋಗಿ ಅಮ್ಮನ ಕುಂದಿಸ್ ಬಂದಾಡ್ರಿ. ಈಗ ನೀನು ಗದ್ಲತ್ತಂತ ವಾಪಸ್ ಬಂದ್ರೆ ಕುಕ್ಕರ್ ತಿಕ್ಕಿದ್ದೇನಮ್ಮ. ಮತ್ತು ಕಮೆಂಟ್ ಮಾಡ್ತೀರಿಪ್ಪ ಆರಿಫನ್ ಮದ್ವೆ ಯಾವಾಗ ಏನು ಅಂತಂದು ಅಂದ್ರೆ ಒಂದು ಸಲ ಕಮೆಂಟ್ ಬಂದ್ರೆ ನಾನು ಹೊಳ್ಳಿ ಅದ್ರ ಬಗ್ಗೆ ನಾನು ತಿರುಗಿಸಲ್ರಿ. ಹೊಳಂಬಳ ಆದ ಕಮೆಂಟ್ ಬಂತಂದ್ರೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ರೀ. ಮಾಡನ್ರಿ ಫಸ್ಟ್ ಏನು ಫಂಕ್ಷನ್ಪ ನಮ್ಮ ಮನೆ ಒಳಗೆ ಅಂತ ಹೇಳಿದ್ರೆ ನಮ್ಮ ಸಫಿಯನ್ ಮಗಳದ್ದು ಹೆಸರಿಡೋ ಕಾರ್ಯಕ್ರಮ ಮಾಡನ್ರಿ. ಮೊದಲ ಅದು ಯಾವಾಗ ಐತಿ ಏನು ಅಂತಂದು ಅವರೆಲ್ಲ ಪೇಂಟ್ ಗಿಂಟೆಲ್ಲ ತೆಗಿಯೋಕ್ಕೆಲ್ಲ ಪೇಂಟ್ ಗಿಂಟೆಲ್ಲ ಹಚ್ಚೋಕ್ಕೆಲ್ಲ ರೆಡಿ ಮಾಡ್ಕೊಳಕತ್ತಾರೆ ಈಗ ಅವರು. ನೋಡನ್ರಿ ಯಾವಾಗ ಆಗುತ್ತಾ ಏನು ಅಂತಂದ್ರೆ ನಿಮ್ಮ ಜೋಡಿ ಶೇರ್ ಮಾಡ್ಕೊಳ್ತೀನಿ ರೀ. ಮತ್ತು ಆರಿಫನ್ ಮದ್ವೆ ಅಂತ ಹೇಳಿದ್ರಿ, ಆವಾಗ ಆಕಿದ ಮದ್ವೆದು ಅಂತ ಹೇಳಿದ್ರೆ ಇದನ್ನೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಆಮೇಲೆ ಕಡೆ ಆಕಿದ್ ಮಾಡನ್ರಿ ಫಂಕ್ಷನ್ ರೀ. ಯಾರು ಬೇಡ ಅಂತಾರ್ರಿ, ಮಾಡನ್ರಿ ಆದಷ್ಟು ಬೇಗ ನಿಮ್ಗೆ ಎಲ್ಲರಿಗೂ ಆರಿಫಂದು ಮದ್ವೆದು ಇನ್ನೂ ನೋಡಕ್ಕೆ ಬರ್ಬೇಕಲ್ರಿ. ಫಸ್ಟ್ ನೋಡಕ್ಕೆ ಬಂದಾಗಿದ್ದ ಹಿಡಿದು ಆಮೇಲೆ ಕಡೆ ಲಾಸ್ಟ್ ಮದ್ವೆ ಅಲ್ರಿ. ಫಸ್ಟ್ ನೋಡಕ್ಕೆ ಬರೋದು, ಉಡಿ ತುಂಬೋ ಕಾರ್ಯಕ್ರಮ, ಏನೇನು ಕಾರ್ಯಕ್ರಮ ಅದಾವೆ ಎಲ್ಲ ಮಾಡಬೇಕು ಅಂತ ನನ್ನ ಆಸೆ ರೀ. ಗಾಳಿಗೆ ನನ್ನ ಫೋನ್ ಹೊಳ್ಕೊಂಡು ಬಿಡಾಕತ್ತೈತ್ರಿ, ಪ್ರಾಬ್ಲಮ್ ಆಗತೈತ್ರಿ ಫೋನ್. ಗಾಳಿ ರೀ, ಎಂಥ ಗಾಳಿ ನೋಡ್ತೀರ ಯು ಪಿ ಕಡೆ ರೀ. ಅಯ್ಯೋಯ್ಯೋ ತಗಡು ಸಮೇತನ ಒಬ್ಬ ಮನುಷ್ಯನ ಹೋಗ್ಬಿಟ್ಟಾನ್ರಿ. ಅಂಥ ಕೆಟ್ಟ ಅನ್ನಿಸ್ತರಿಪ್ಪ ನೋಡಿರಿ. ಅಂಥ ಗಾಳಿ ಬೀಸೈತಿ. ಇವು ನಮಗೂ ಸೀಟ್ದಾಗ ಬಿಡ್ರಿ ಮೇಲೆ ತಗಡಿದ್ದು ತಗಡ ಹಾರ ಹೊಂಟವ್ರಿ ಗಾಳಿ. ಅಂಥ ಗಾಳಿ ಬರತೈತ್ರಿ. ಮತ್ತು ಮಾಡನ್ರಿ ಆರಿಫಂದೆಲ್ಲ ಫಂಕ್ಷನ್ ಶುರು ಮಾಡನ್ರಿ. ಈ ಫಸ್ಟಿಗೆ ನಮ್ಮ ಮನೆಯೊಳಗೆ ಫಂಕ್ಷನ್ ಏನಪ್ಪ ಅಂದ್ರೆ ನಮ್ಮ ಸಫಿಯನ್ ಮಗಳದ್ದು ಫಂಕ್ಷನ್ ಐತ್ರಿ. ಅದನ್ನು ಮಾಡನ್ರಿ. ಮತ್ತು ಎಲ್ಲರೂ ಕುಡ್ಕೊಂಡ್ರಿ. ಅದನ್ನು ಮಾಡಿದ ನಂತರ ಆರಿಫ ಕೈ ಹಚ್ಚನ್ರಿ. ಅಲ್ಲಿ ಮಠ ಆರಿಫ ಶಾಂತವಾಗಿರಲಿ ಸ್ವಲ್ಪ ದಿನ, ಇನ್ನೊಂದು ಸ್ವಲ್ಪ ದಿನ ಇರಲ್ರಿ. ಇಷ್ಟು ಜಲ್ದಿನ ಮಾಡಿ ಕಳಿಸಿದ್ರೆ ನನಗೂ ಬೇಜಾರು ಅನ್ನಿಸ್ತೈತಿ ರೀ. ಇನ್ನೊಂದು ಸ್ವಲ್ಪ ದಿನ ಮಕ್ಕಳು ಮನೆಯಾಗಿದ್ದೆ ಅಂದ್ರೆ ಚಲೋ ಅಲ್ಲೇನು ರೀ. ಹಾಗಾಗಿ ನಾನು ಆಕಿ ನೋಡಕ್ಕೆ ಬಂದರೂ ಕೂಡ ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ ರೀ. ಇಲ್ಲ ಅಂತಲೇ ಹೇಳಕತ್ತಿಲ್ಲ. ಆಕಿ ನೋಡಕ್ಕೆ ಬಂದರೂ ಸಹಿತ ನಿಮ್ಮ ಜೋಡಿ ಶೇರ್ ಮಾಡ್ಕೊಳ್ತೀನಿ ರೀ. ಉಡಿ ತುಂಬಕ್ಕೆ ಬಂದರೂ ಸಹಿತ ನಿಮ್ಮ ಜೋಡಿ ನಾನು ಶೇರ್ ಮಾಡ್ಕೊಳ್ತೀನಿ ರೀ. ಅಲ್ಲಿವರೆಗೂ ವೇಟ್ ಮಾಡೋದಷ್ಟೇ ರೀ. ಟೈಮ್ ಬೇಕಲ್ರಿ, ಎಲ್ಲದಕ್ಕೊಂದು ಟೈಮ್ ಅಂತ ಬರಬೇಕಲ್ರಿ. ಆ ಟೈಮ್ ಬರೋಲ್ಲಿವರೆಗೂ ಇದು ಮಾಡನ್ರಿ. ನೋಡಿರಿ ನಮ್ಮ ಆರಿಫನ್ ಮದುವೆ ಅಂತೀರಿ ನೀವು. ಆರಿಫನ್ ಮದುವೆ ನೋಡಿ ನಾನು ಇಲ್ಲ ರೆಡಿ ಮಾಡಬೇಕಲ್ಲ ನಾನು. ಸೀರೆ ನೋಡಿರಿ ಎಷ್ಟು ಚಂದ ಐತ್ರಿ ಸೀರೆದು. ಇದಕ್ಕೆ ಬ್ಲೌಸ್ ಕ್ಯಾಂಪ್ ಬ್ಲೌಸ್ ತೊಗೊಂಡು ಒಂದು ಆರೇ ವರ್ಕ್ ಮಾಡಿಸ್ಬೇಕು ಅಂತ ಆಸೆ ರೀ ನನಗೆ. ನನ್ನ ಕಡೆ ಆರೇ ವರ್ಕಿನೂ ಇವನೇ ಇಲ್ಲ ರೀ, ಬ್ಲೌಸೇ ಇಲ್ಲ ನನ್ನ ಕಡೆ ಆರೇ ವರ್ಕಿನೂ. ಹಾಗಾಗಿ ಕೆಂಪು ಬ್ಲೌಸ್ ತೊಗೋಬೇಕು ರೀ. ಇದೆಲ್ಲ ಬ್ಲೌಸ್ ಎಲ್ಲ ಇದು ಬಾಕೈತೆ ಇಲ್ಲ ಗೊತ್ತಿಲ್ಲ ರೀ ಈಗ. ಆದರೆ ಇದ್ರ ಜೊತೆ ನಾನು ಒಂದು ಕೆಂಪು ತೊಗೊಂಡು ಆರೇ ವರ್ಕ್ ಮಾಡಿಸ್ಬೇಕು ಅಂತ ಆಸೆ ನೋಡ್ರಿ. ಎಷ್ಟು ಚಂದ ಐತ್ರಿ ಇದು ಸೀರೆ. ದೊಡ್ಡ ದೊಡ್ಡ ಫಂಕ್ಷನ್ ಒಳಗೆ ಬಿಡುವಂಥ ಸೀರೆನೇ ಐತ್ರಿ ಇದು. ದೊಡ್ಡ ಬಾರ್ಡ್ರಿ, ಇಷ್ಟೆಲ್ಲ ಬಾರ್ಡ್ರಿಂದ ಐತ್ರಿ. ಹಿಂಗೆ ಒಂಟಿ ಪಿನ್ನರ ಆಗಲಿ ಇಲ್ಲ ಪಿನ್ ಮಾಡ್ಕೊಂಡ್ರೆ ಇದು ಸೆರಗೆ ಹೋಗ್ಬಿಡೋದ್ರಿ. ಇದು ಪಿನ್ ಅಂದ್ರೆ ಇಷ್ಟ ಬರೈತಲ್ರಿ, ಇಷ್ಟ ಬರುತ್ತೆ ಪಿನ್ ಅಂತಂದ್ರೆ. ಇದು ಬಾರ್ಡ್ರ್ ಕಾಣಲ್ಲ, ಹಿಂಗೆ ಬಿಟ್ಕೊಂಡ್ರೂ ಚಂದ ಐತಿ. ಅಗೂಲೊಂದು ದೊಡ್ಡ ಬಾರ್ಡ್ರ್ ಇದು. ಇಷ್ಟು ಬಾರ್ಡ್ರಿಂದ ಇಷ್ಟೆಲ್ಲ ಬಾರ್ಡ್ರ್ ಐತೆ ನೋಡಿರಿ. ಇದು ಯಾವುದಾದ್ರೂ ಫಂಕ್ಷನ್ಗೆ ಅಂತ ಹೇಳಿದ್ರೆ ನಾನು ನಮ್ಮ ಆರಿಫನ್ ಫಂಕ್ಷನ್ಗೆ ಉಟ್ಕೋಬೇಕು ಅಂತ ಆಸೆ ರೀ. ಅಂದರೆ ಬ್ಲೌಸ್ ರೆಡಿ ಇಲ್ಲರಿ, ಯಾವ್ದಾರ ಫಂಕ್ಷನ್ ಉಟ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಕಡೆ ಅದು. ನನಗೇನು ಆಸೆಪ್ಪ ಅಂತ ಹೇಳಿದ್ರೆ ಒಂದು ಕೆಂಪು ಬ್ಲೌಸ್ ತೊಗೊಂಡು ಆರೇ ವರ್ಕ್ ಮಾಡಿಸ್ಬೇಕು ಅಂತೇಳಿ ಅಂದು. ಎಂಬ್ರಾಯ್ಡ್ರಿ ಅವೆಲ್ಲ ಅದಾವೆ ರೀ, ಆರೇ ವರ್ಕಿನೂ ಇಲ್ಲ. ಇದ್ರೊಳಗೆ ಮಾಡಿಸ್ಕೋಬೇಕು ಅಂತ ಆಸೆ ರೀ. ಚಂದ ಆಗುತ್ತೋ ಇಲ್ಲ ನೋಡಿರಿಪ್ಪ, ನೋಡಿ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಸೀರೆ ನೋಡಿರಿ ಹೆಂಗೆ ಕಾಣಿಸ್ತೈತಿ ಅಂತೇಳಿ ಅಂದು. ದೊಡ್ಡ ದೊಡ್ಡ ಫಂಕ್ಷನ್ಗೆಲ್ಲ ಉಡುವಂತಂದು ಸೀರೆನ ರೀ ಅಂತ ನಾನು ಅನ್ಕೊಂಡಿನಿ ರೀ. ಇದನ್ನು ಮಸ್ತ್ ಐತಿ ರೀ ಸಾರಿ, ಭಾಳ ಇಷ್ಟ ಆಗೈತಿ ನನಗೆ. ಇದಕ್ಕೊಂದು ಅದು ಬ್ಲೌಸ್ ಆಯಿತು ಅಂತ ಹೇಳಿದ್ರೆ ಚಲೋ ಆಕೈತಿ ರೀ. ಬರೀ ಈ ಥರ ಎಲ್ಲ ಇದು ಮಾಡಿರ್ತೈತಿ ರೀ. ಇದು ಸ್ಯಾರಾಗಿದೆ ಇದೆ. ಇಲ್ಲಿ ಬಂದಿರಿ ನಾನು ಅದು ನಮ್ಮ ಜೇರ ತೋರಿಸ್ಬೇಕಂತ ತೆಗಿಯಾಕಿದ್ದೆ ಅದನ್ನು ಸೀರೆದು. ಅವರು ಫುಲ್ ಬಿಸಿ ಅದಾರ ಈಗಿನ್ನ. ಅದಕ್ಕೆ ನೀಬಾ ಇಲ್ಲೇ ಅಂತಂದು ಆಕೆ ಫೋನ್ವಾ ಅಂತಂದು ಹೇಳೀನಿ ರೀ. ಇಲ್ಲಿ ಕೆಳಗೆ ಬರೋಮಟ ಅಂತಂದ್ರೆ ಅರ್ಶಿಯ ಪರೋಟ ಮಾಡಾಕತ್ತಾಳ್ರಿ. ನಾನು ಒಂದೆರಡು ತತ್ತಿ ಕುದಿಯಕ್ಕೆ ಹಾಕಿದ್ರಿ. ತತ್ತಿ ಸಾರು ಐತಿ ರಾತ್ರಿ ಇದೆ. ಮತ್ತು ಬ್ಯಾಳಿನೂ ಕುದಿಯಕ್ಕೆ ಹಾಕಿದ್ದೆ ಬೇಳೆ ಸಾರು ಮಾಡೋಕಂತಂದು. ಇನ್ನು ಅಮ್ಮಾರು ಬರಲಿಲ್ಲ, ರೇಷನ್ಗೆ ಹೋದ್ರಿ. ಗದ್ಲು ಭಾಳ ಇದ್ರಿ. ಒಂದೆರಡು ದಿನ ಬಿಟ್ಟರೆ ಗದ್ಲು ಕಡಿಮೆ ಮಾಡೈತಿ. ನಮ್ಮಮ್ಮ ತಡ್ಕೋದಲ್ರಿಪ್ಪ ಬಿಸಿಲಾಗ್ರಿ. ಒಂದೆರಡು ದಿನ ತಡ್ರಿಮ್ಮ ಅಂತಂದ್ರೆ ತಡಿವಲ್ರಿ ಅವ್ರು. ನಿನ್ನೆ ಹೋಗಿ ವಾಪಸ್ ಬಂದಾರೆ. ನಿನ್ನೂ ಭಯಂಕರ ಗದ್ಲಿರ್ತಂತೆ.
ಮಸ್ತ್ ಆಗ್ಯಾವಲ್ಲ ಅರ್ಶಿ ಪರೋಟ. ಗೋಧಿ ಹಿಟ್ಟಿನ ಲಚ್ಚ ಪರೋಟ ಮಾಡತ್ತಾಡ್ರಿ ಬಾಗಿ ಶಾರ್ಟ್ ಡೇ ಬರ್ತೈತೆ ನೋಡ್ರಿ. ಬಂದ್ರಿ ದಾರಿಪ್ಪರ್ ರೇಷನ್ ತೊಗೊಂಬಂದ್ರವಾ? ಈಗ ಬಂತ ಪಾಳೆ ಆತು ಬಿಡೋ ಇವ ಅಮ್ಮಗಾರ ಸಮಾಧಾನ ಆತ. ಇಲ್ಲ ತಂದ್ರೆ ರೇಷನ್ ಅನ್ನಕತ್ತಿದ್ರವ್ರು. ಆಯ್ತು ಬಂದಾರ ನಾಶ ಮಾಡಕತ್ರಿ. ಈಗ ಅಮ್ಮಗೆ ಹಾಕಿಕೊಟ್ಟೆ ರೀ. ಈಗ ತಿನ್ನಾಕತ್ಲ. ನಾನೀಗ ಸ್ವಲ್ಪ ಚಾ ಹಾಕಿದ್ದೆ. ನಮ್ಮ ಅಮ್ಮಗೆ ನೆತ್ತಿಗೆ ಹತ್ತಂತ ನೋಡ್ರಿ. ಅದಕ್ಕೆ ಹುಷಾರಿಂತ ಇದು ಮಾಡ್ರಿಪ್ಪ ಅಂತ ಹೇಳಿದೆ. ಸ್ವಲ್ಪ ಚಾ ಹಾಕಿಟ್ಟು ಚಾರ ಕೊಡ್ತಿದ್ದೆ. ನಾನು ಸ್ವಲ್ಪ ಚಾ ಕುಡ್ತೀನಿ. ದವಾಖಾನೆ ಗದ್ದಿತ್ತಲ್ಲ ಅಂದ್ರೆ ಗದ್ದಿತ್ರಿ. ಹಾಂ ರೀ ದವಾಖಾನೆಗೆ ಹೋಗಿ ಬಂದ್ರಿ. ಅಮ್ಮ ರೇಷನ್ ತೊಗೊಂಡಿಟ್ಟು ಊಟ ಮಾಡಿದ್ರೆ ಊಟ ಮಾಡಿ ಹೋಗ್ಲಿಲ್ಲ ರೀ. ಅವ್ರು ನಾಷ್ಟ ಮಾಡಿ ಹೋಗ್ರು. ಅವಲಕ್ಕಿತ್ತಿಂದ ಹೋಗಿದ್ದೆ. ನೀವು ವಯಸ್ಸಾಗಿದ ಮೇಲೆ ಒಂದೊಂದೇ ಕಾಲು ಹರಿದು ನಡ ನೋಯ್ತು ಅದ ರೀ. ನಾನು ಚಹಾ ಕುಡಿದ್ರಿ. ನಮ್ಮ ಅರಿಶಿ ಅರಿಪ ಮಕ್ಕೊಂದು ಅರಿಶಿ ಚಹಾ ಕುಡಿತಾನ ಅಂತ ಕೇಳಿದ್ರಿ. ಓ ಮಮ್ಮಿ ಬರೀ ಚಹಾ ಅದು ಆತು ಬರೀ ನಿಂದ, ನೀನೇನು ಮಾಡಿಕೊಡೋಲ್ಲಿ ಏನಿಲ್ಲ, ಬರೀ ಆರಾಮಿಲ್ಲ ಅಂತ ಮಕ್ಕೊಂಬಿಡ್ತಿದ್ದಿ ಅಂತಂದು. ಏನು ಬೇಕು ಹೇಳುವ ನಿನಗಂದೆ. ಮೊನ್ನೆಗೆ ಪಿಜ್ಜಾ ತರಿಸಿದ್ದೆ. ಇಟ್ಟಿಟ ಬಂತಂದ್ರಿ. ಈಗ ಅದು ಚಲೋ ಅನ್ನಿಸ್ಲಿಲ್ಲ ಅಂತ್ರಿ. ದೊಡ್ಡದಾರ ತರಿಸಿಲ್ಲ ಏನಿಲ್ಲ, ಎಲ್ಲರೂ ಅದ್ರಾಗ ಇಟ್ಟಿಟ್ಟು ಮುರ್ಕೊಂಡು ತಿಂದಂಗೆ ಆತದನ ಅಂತ ಅನ್ನಕತ್ತ. ಈಗೇನು ಮಾಡಲೇನ ಅಂತ ಕೇಳಿದ್ರಿ. ಈಕಿಗೆ ಮಾಡಿದ್ರೆ ಚಲೋ ಆಕೈತಿ ಅಂದ. ನೋಡೋಣ್ರಿ ಅದಕ್ಕೆ ಏನು ಬೇಕಾಗುತ್ತೆ, ಏನೋ ಐತೋ ಇಲ್ಲ ನೋಡ್ತೀನಿ ರೀ. ಇದ್ರೆ ಮಾಡ್ತೀನಿ ರೀ, ಇಲ್ಲ ಅಂತಂದ್ರೆ ಇಲ್ಲ ರೀ. ಇವು ದೊಡ್ಡ ಮೆಣಸಿನ್ಕಾಯಿ ಬೇಕು ರೀ. ಅವು ಅದಾವನ್ರಿ ದೊಡ್ಡ ಮೆಣಸಿನ್ಕಾಯಿ ರೀ. ಉಳ್ಳಾಗಡ್ಡಿ ಅಂತೂ ಮನೆಯೊಳಗೆ ಇದ್ದೇ ಇರ್ತಾವೆ ರೀ. ಉಳ್ಳಾಗಡ್ಡಿ ಟೊಮೆಟೊ ಹಣ್ಣಿಗಂತೂ ಏನು ಬರೋಂಗಿಲ್ಲ ರೀ. ನೋಡಿ ಸಿಂಪಲ್ ಆಗೋಲ್ದಕ್ಕೆ ಮಾಡ್ತೀನಿ ರೀ. ಈಕಿಗೆ ಮಾಡ್ಯಾರ ಶೇ ಪಿಜ್ಜಾನ. ಹ್ಞೂ ಏನು ಮಾಡ್ತೀನಿ ನೀನ? ಏನೋ ಹೇಳಿದ್ರಿಪ್ಪ ಲಾಸ್ಟಿಗೆ. ಟೇಸ್ಟಿ ಆಕೈತೆ ನನ್ನ ಕೈಲಿಂತ. ಓಹೋ ವೆರಿ ಗುಡ್ ಅರ್ಷಿಯ. ದೊಡ್ಡದ ಮಾಡ್ಕೊಡಂತೋ ಇವತ್ತು. ಈಗ ಅದಕ್ಕೆ ನೋಡಿರಿ ಚಪಾತಿ ಮಾಡೋಕೆ ಹಿಟ್ಟು ಬೇಕಲ್ರಿ. ಹಾಗಾಗಿ ಹಿಟ್ಟು ಕಲ್ಸಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ತೊಗೊಂಡಿನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ತೊಗೊಂಡ್ರಿ. ಆಮೇಲೆ ಡ್ರೈ ಇಷ್ಟ್ರಿದೆ. ಮೊನ್ನೆ ನಮ್ಮ ಅರ್ಶಿ ತೊಗೊಂಬಂದಿರೋದು ಉಪಯೋಗ ಬಂತು ನೋಡಿರಿ. ನಮಗೂ ಇದೈತೆ ನೋಡಿರಿ. ಇಷ್ಟಿದೆ. ಇದ್ರ ಹಾಕೊಂಡ್ರಿ ಪೇಸ್ಟ್ ಐತೆ ಏನು ನೋಡ್ರಿ. ಐತ್ರಿ. ಅದು ಒಂದು ಟೀ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕ್ರಿ. ಇಷ್ಟು ಹಾಕಿ ಸ್ವಲ್ಪ ಇದೇ ಕಟೋರ್ಲಿಂತ ನೀರು ಹಾಕೊಂಡ್ರಿ. ನಾವು ಅದೇ ಕಟೋರ್ಲಿಂತ ಒಂದು ಕಟೋರ ನೀರು ಹಾಕೊಂಡು ಒಂದು ಬಟ್ಲ, ಕಟೋರ ಅಂದ್ರೆ ಗೊತ್ತಾಗುತ್ತೆಲ್ಲ ಗೊತ್ತಿಲ್ಲ ರೀ. ಮತ್ತು ಒಂದು ಬಟ್ಲ ನೀರು ಹಾಕೊಂಡ್ರಿ. ಭಾಳ ಆಕೈತಿ ನಡ್ಸಿ ಹಬ್ಬ. ಒಂದು ಬಟ್ಲ ನೀರು ಅಷ್ಟೇ. ದೊಡ್ಡದಾಕೈತಿ ಚಪಾತಿ ಅದಿಲ್ಲ, ದೊಡ್ಡದು ಬೇಡ, ಭಾಳ ದೊಡ್ಡದು ಬೇಡ. ಇಷ್ಟು ಹಾಕೊಂಡು ಪುಣ ಕಪ್ನಷ್ಟು ಹಾಕೊಂಡೆ ನೋಡಿರಿ. ಇಷ್ಟು ತೆಗ್ದೀನಿ ರೀ. ಈಗ ಅದು ಮಿಕ್ಸ್ ಮಾಡೋಣ ರೀ. ಈಗ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡೋಣ. ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಒಂದೆರಡು ನಿಮಿಷ ಅದೆಲ್ಲ ಕರಗಕ್ಕೆ ಬಿಡೋಣ ರೀ. ಮುಚ್ಚಿಬಿಡೋಣ. ಒಂದು ಪ್ಲೇಟ್ ಮುಚ್ಚಿಡೋಣ ರೀ. ಈಗ ಇಲ್ಲಿ ನೋಡಿರಿ ನಾನು ಹಾಕಿನಲ್ರಿ ಆ ನೀರಿಗೆ ಮೈದಾ ಹಿಟ್ಟು ಎಷ್ಟು ಹಿಡಿತೀನಿ ಅಷ್ಟು ಹಾಕಿ ಈಗ ನಾದ್ಕೊಂಬಿಡೋದ್ರಿ. ಗಟ್ಟೆ ನಾದಿರ್ತೀನಿ. ಇಲ್ಲಿ ನೋಡಿರಿ ಈಗ ನಾನು ಹಿಟ್ಟು ನಾದೀನಿ ರೀ. ಇದಕ್ಕೊಂದು ಸ್ವಲ್ಪ ಬಟ್ರ್ ಹಾಕಿ ಇದನ್ನು ಮಾಡೋಣ ರೀ. ಸ್ವಲ್ಪ ಮತ್ತೊಂದು ಮಿದ್ದಿಡೋಣ ರೀ ಹಿಟ್ಟು. ಸ್ವಲ್ಪ ಹಾಕರ್ಷಿ ನೋಡಿ. ಇಷ್ಟು ಹಾಕೊಂದಿಷ್ಟು ಹಾಕಿ. ಅಯ್ಯ ನಿನ್ನ ಬಟ್ರೆಲ್ಲ ಕಡೆಗೆ ಬೇಕು. ಸಾಕು ಬಿಡಮ್ಮ, ಸಾಕು ಬಿಡು. ಪನ್ನೀರ್ ಪಿಜ್ಜಾ ಮಾಡೋಕತ್ತೀವಿ ನಾವು. ಪನ್ನೀರ್ ಇದ್ದಿಲ್ಲ ರೀ. ಆರ್ಡ್ರ್ ಮಾಡ್ಯಾಡ್ರಿಕೆ. ಮತ್ತು ನೀನು ಯಾವ ಗರ್ ಕೆಡ ಯಾವ ನಿನ್ನ ಏನು ಸಾರಿ ಬಿಸಿದ ಮೇಡಲ್ಲ ಸಾರಿ ಅಂತ. ಇಲ್ಲಿ ನೋಡಿರಿ ಬಟ್ರೆ ಎಲ್ಲ ಈಗ ಮೆಲ್ಟ್ ಆಗಾಕತ್ತಿರದ. ಸ್ವಲ್ಪ ಈ ಕೈಲಿಂತ ಹಿಂಗೆ ಮಾಡಿದ್ರೆ ಸಾಕ್ರಿ. ಮೆಲ್ಟ್ ಆಗ್ಬಿಟ್ಟಿರೋದು. ಅದನ್ನೆಲ್ಲ ಈ ಥರ ಹಿಟ್ಟಿನೊಳಗೆಲ್ಲ ಈ ಥರ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಿದ್ದಿ ಹಿಡೋಣ. ಬಂದು ನೋಡಿ ನಿನ್ನ ಬಟ್ರೆ ಇವು ಪನ್ನೀರ್ ನಾನು ಮನೆಗೆ ಇದ್ದು ಹಾಕಿ ಮಾಡ್ಬೇಕಂತ ನಾ ಇದು ಮಾಡಿದ್ರೆ ಹಾಕಿ ಮತ್ತು ಅವನ್ನ ಆರ್ಡ್ರ್ ಮಾಡಿಡ್ರಿ. ಎಷ್ಟು ಅಂತ ಅದಕ್ಕೆ? 82. ಎಷ್ಟು ಗ್ರಾಮ್ ಅದಾವು ಗೊತ್ತಿಲ್ಲ. ಹೌದಾ? ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಂಡ್ರಿ ಹಿಟ್ಟು. ಇವು ಬರೋ ಮಟನ್ ಪನ್ನೀರ್ ಬರೋ ಮಟನ್ ಅಲ್ಲಿ ಮಟ ಉಳ್ಳಾಗಡ್ಡಿ ದೊಡ್ಡ ಮೆಣಸಿನ್ಕಾಯಿ ಟೊಮೆಟೊ ಹಣ್ಣು ಅವೆಲ್ಲ ಹೆಚ್ಕೊತೀನಿ ನಾವು. ಪಿಜ್ಜಾ ಮಮ್ಮಿ ಆಕಿಗೆ ಏನಾರ ಮಾಡ ನನಗೆ ಪನ್ನೀರ್ ಚೀಸ್ ಪರಾಟ ಮಾಡ. ಅಯ್ಯ ಮಾಡಿ ಏನಕ್ಕೈತಿ. ನಾ ಪಿಜ್ಜಾ ತಿನ್ನಲ್ವಾ? ಹೌದವಾ ಪಿಜ್ಜಾ ತಿನ್ನಂಗಿಲ್ಲ ಅಂತ.
ಗೊತ್ತಾಯ್ತು ಪಿಜ್ಜಾ ತಿನ್ನಂಗಿಲ್ಲ ನೀವು ಅನ್ನೋದು. ಬೇಡ ಅದ ಮಾಡಿ ಮಾಡಂಗಿಲ್ಲ. ನೋಡ್ತಿ ಮಾಡಂಗಿಲ್ಲ. ಅದು ಹಿಟ್ಟು ಟೇಸ್ಟ್ ಐತೆ ನೋಡ, ಅದ್ರಾಗ ಒಂದು ಹಾಕೈತೆ ನೋಡೋದು. ಹಾಕಿ ತಗೋ. ಹಾಕೈತೆ. ಹ್ಞೂ ನೀವು ಮೊದಲ ದಿನ ಸ್ವಲ್ಪ ಹಿಟ್ಟು ಹಾಕಿದ್ನಲ್ಲ ನಾನು ಅದ್ರಾಗ. ಸಾಕಷ್ಟು. ಇಷ್ಟ ಬಂತ ಅದು ಪನ್ನೀರ್ 82 ರೂಪಾಯಿ ಅಂತ ನೋಡಿ ಇಷ್ಟು ಬಂದೈತ್ರಿ. ನೋಡ್ರಿ ಹೆಂಗೈತಿ, ವೈಟ್ ಕಲರ್ನೇ ಇಲ್ರಿ, ಈ ಥರ ಐತಿ. ಇರೋಲ್ಲ ರೀ. ಇದ್ರ ಒಂದು ಸ್ವಲ್ಪ ತೊಗೊಂಡು ಈಗ ಫ್ರೈ ಮಾಡ್ಕೊಂಬಣ್ರಿ. ಪನ್ನೀರು ಸ್ವಲ್ಪ ಹಾಕೊಂಡು ನೋಡಿದ್ರಿಪ್ಪ ಮತ್ತೆ ಹೆಂಗೈತೆ ಅಂತರಿ ಅಂತ ಮಸ್ತ್ ಐತ್ರಿ. ಪನ್ನೀರ್ ಚಲೋ ಐತಿ. ನಾನು ಟೇಸ್ಟ್ ಅದು ಹೆಂಗೈತೆ ಏನೋ ಅಂತಂದು ನನಗೆ ಇದು ಅನ್ಸಾಕತ್ತೈತೆ. ಏನಿಲ್ಲ ರೀ, ಚಲೋ ಐತಿ. ಇದಕ್ಕೆ ಸ್ವಲ್ಪ ಖಾರ ಉಪ್ಪು ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಬಣ್ರಿ. ಇದು ನೋಡ್ರಿ ಈಗ ಹಿಟ್ಟು ಚಲೋ ಮೆತ್ತಗಾಗ್ಬಿಟ್ಟೈತ್ರಿ. ಈಗ ಏನಪ್ಪ ಅಂದ್ರೆ ಇದನ್ನ ಚಪಾತಿ ಗತೆ ಮಾಡ್ಕೊಂಡು ಈಗ ನೋಡಿರಿ, ಈಗ ಒಂದು ತಾಟ್ನೊಳಗೆ ಈ ಥರ ಹಿಟ್ಟು ಹಾಕಿ ನಾನು ಅಗಲ್ ಮಾಡತ್ತೀನಿ ರೀ, ಚಪಾತಿ ಆಕಾರದೊಳಗೆ ರೀ. ಇದು ಕಡ್ದಂಡಿ ಎಲ್ಲ ಈ ಥರ ದಪ್ಪ ಇರ್ಬೇಕು ರೀ, ನಡುಕ್ಕೆ ತೆಳ್ಳಗಿರ್ಬೇಕು ರೀ. ಸ್ವಲ್ಪ ದಪ್ಪ ಇದ್ರೆ ನಡ್ತೈತ್ರಿ. ಹಿಂಗೆ ಕಡ್ದಂಡಿ ಹಿಂಗೆ ಮಾಡ್ಕೊಬೇಕ್ರಿ. ಈಗ ಅದಾಗಿನ ಮೇಲೆ ಈಗ ಈ ಥರ ಒಂದು ಸ್ಪೂನ್ ತೊಗೊಂಡು ಮ್ಯಾಗಿ ತಿನ್ನೋ ಸ್ಪೂನ್ ತೊಗೊಂಡ್ರಿ ಹಿಂಗೆ ಮಾಡ್ಕೊಳ್ಳಿ. ಈ ಥರ ಮಾಡಿ ಇಲ್ಲ ಸಾಸ್, ಪಿಜ್ಜಾ ಸಾಸ್ ಇದು ಒಟ್ಟು ಯಾವ್ದಾರು ಒಂದು ಸಾಸ್ ಆಗಲ್ರಿ ಭಾಜಿಗಳನ್ರಿ. ನಾವು ಇಲ್ಲಿ ಪಿಜ್ಜಾ ಸಾಸ್ ಅಂತ ನೋಡ್ರಿ. ಇದನ್ನು ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಮೋಜ್ರೆಲ್ಲ ಏನಿದೆ, ಚೀಸ್. ಇದು ಕ್ರಿಮಿ ಆಗೈತೆ. ಏನದ ಕೇಳ ಮೊದಲಕ್ಕಿಗೆ ಏನಂದೆ ಆಯ್ತಂತ ಕೇಳಿ ಇದು ಮಾಡಿ. ಆಕೆ ಏನೇನು ತಾಳಿ ಯಾರಿಗೆ ಗೊತ್ತು, ಏನೇನು ತರ್ತಾಳೆ. ಏನು ಹೇಳಿಗಿದೆ? ಮಯೋನೀಸ್. ಇದು ಟೇಸ್ಟ್ ಭಾಳ ಆಕೈತಿ ಅಂತ್ರಿಪ್ಪ. ಪಿಜ್ಜಾಕ್ಕೆ ಸೂಪರ್ ಟೇಸ್ಟ್ ಅದು. ಅದನ್ನು ಹಾಕಾಕತ್ತಿ ನೋಡ್ರಿ. ಈಗ ಹಾಕಿ ಇದನ್ನ ಹಾಕ್ಲಿ ಈಗ. ನನ್ನ ಸ್ಟೈಲ್ ನಾನು ಮಾಡಕ್ಕೆ ಬಿಡವಲ್ರಿ ಇವರು. ಇದು ಹಾಕ ತರಕಾರಿ ಇದೆಲ್ಲ ಹಾಕ್ತೀನಿ ತಡಿ. ಚೀಸ್ ಹಾಕಿ ಸ್ವಲ್ಪ ಚೀಸ್ ಹಾಕಿ ಹಾಕ ಟೇಸ್ಟ್ ಅದಿಲ್ಲ ಇನ್ನ ಚೀಸಿ ಹಾಕೈತಿ. ಅದಕ್ಕಂತ ಮಮ್ಮಿ ನೀ ಹಿಂಗೆ ಮಾಡ, ಚೀಸ್ ಲಾವಾ ಮಾಡಿ ಪಿಜ್ಜಾ. ಚೀಸ್ ಲಾವಾ ಪಿಜ್ಜಾ. ಚೀಸ್ ಲಾವಾ ಪಿಜ್ಜಾನ ಇದು? ಅಲ್ಲ ನೀ ಮಾಡ ಹಂಗೆ. ಚೀಸ್ ಸಪ್ರೇಟಾಗಿ ಮೆಲ್ಟ್ ಮಾಡ್ಕೊಂಡಿದ್ರ ಮೇಲೆ ಹಾಕಿ. ಬೇಡ ಬೇಡ ಸುಮ್ಕೊಂಡ್ರಿ ನೀನು. ಸೂಪರ್ ಟೇಸ್ಟ್ ಆಕೈತಿ. ಈಗ ಇದನ್ನ ಇಷ್ಟು ಹಾಕಿ ಹಿಂಗೆ ಇದ್ರ ಮ್ಯಾಗೆಲ್ಲ ಸ್ವಲ್ಪ ತರಕಾರಿ ಇಡ್ತೀನಿ. ಆಮೇಲೆ ತುಂಬ ಹಾಕಿಬಿಡ್ತೀನಿ ಅಂತ ಅವನು. ತುಂಬ ಪೂರ ಖಾಲಿ ಮಾಡಿಡಿ. ಈಗ ಉಳ್ಳಾಗಡ್ಡಿ ಅವೆಲ್ಲ ಇಟ್ಕೊಳ್ಳ ನೀವು. ಪಿಜ್ಜಾಕಂದ್ರೆ ಅವಲ್ಲ. ಪಿಜ್ಜಾ ಮಾಡಬಾರ್ದಾಗಿತ್ತು. ಏನು ಮಾಡ್ಬೇಕಾಯ್ತು? ಬ್ಯಾರೇಜ್ ಮಾಡಬೇಕಾಗಿತ್ತು. ನೀ ಏನೋ ಹೇಳ್ತಾ ಅದಕ್ಕೊಂದು ಹಿಟ್ಟು ತೆಗಿಟ್ಟಿನ ತಡಿವಲ್ಲಿ ಇಟ್ಟೇನ. ಮತ್ತು ಈಕೇನುವ ಅಂತಂದು ಇರಲ್ಲಕ್ಕಂತಂದು ಬೇಕತ್ತ ಆರಿಪ ಅಂತಂದು. ಯಾವ್ದು ಬೇಕಾ ತರಕಾರಿ ರೀ. ಟಮಾಟಿನ ಟಮಾಟಿ ಕೆಚಪ್ ಹಾಕಿದ್ರು. ಟಮಾಟಿ ಹಾಕಬಾರ್ದಾಗಿತ್ತು. ಚಿಲ್ಲಿ ಫ್ಲೆಕ್ಸ್ ಇಲ್ಲೇನ? ಐತೆ ನೋಡಿ, ಎಲ್ಲ ಐತೆ. ಅದು ತಗೋ ಅದನ್ನ ಚಿಲ್ಲಿ ಫ್ಲೆಕ್ಸ್. ಮೊನ್ನೆ 2 ಪ್ಯಾಕೆಟ್ನಾಗ ಬಂದಿದ್ವಲ್ಲ, ಅವು ಹಾಕ್ಬೇಕಾಗಿತ್ತು. ಪಿಜ್ಜಾ ಸಾಸ್ ಅಂದ್ರೆ ಪಿಜ್ಜಾ ಇಡ್ಬೇಕು, ಇದನ್ನ ಇಡ್ಬೇಕಲ್ಲ ಮತ್ತೆ ಪನ್ನೀರ್ ಪಿಜ್ಜಾ ಏನಿದು? ಇದಿಲ್ಲ ಅವನು ತೊಗೊಂಬಿದ್ದು ಎಲ್ಲಿ ಇಟ್ಟರೆ ಅವನು ಏನು. ಈಗ ಚಿಲ್ಲಿ ಫ್ಲೇಕ್ಸ್ ಹಾಕೊಂಡ್ರಿ, ಒಂದು ಚಿಲ್ಲಿ ಫ್ಲೇಕ್ಸ್. ಸ್ವಲ್ಪ ಖಾರ ಆಗಿದ್ರೂ ಚಲೋ ಆಕೈತ್ರಿಪ್ಪ. ಇದು ಏನು ನೋಡ್ರಿ, ಇದನ್ನು ಹಾಕೊಂಡ್ರಿ ಆರೆಂಜ್ ಏನಿದೆ, ಏನು ಆರಿಪ್ಪ ಇದು? ಆರ್ಗೇನೋ. ಆರ್ಗೇನೋ ತಗೊಳ್ರಿ. ಆಯ್ಕೇನು ಹೇಳ್ತಾಳೆ, ನಾನು ಹೇಳಿದೆ ನೋಡಿರಿ. ಐತ್ರಿ ಇದು. ಮೊನ್ನೆ ನಾವು ಪಿಜ್ಜಾ ಆರ್ಡ್ರ್ ಮಾಡಿದ್ವಲ್ಲ ರೀ, ಅವಾಗ ಬಂದೈತ್ರಿ ಇದು. ಈಗ ಇದ್ರ ಮೇಲೆ ಮತ್ತೊಂದಿಷ್ಟು ಚೀಸ್ ಹಾಕೊಂಡ್ರಿ. ಹಸಿ ಪೆಪ್ಪ ಅನ್ನಕತ್ತಾರೆ. ಚೀಜಿ ಬೇಕಂತಡಿ ಅವ್ರಿಗೆ. ಇಲ್ಲಿ ನೋಡ್ರಿಪ್ಪ, ಈಗ ನಮ್ಮ ಪಿಜ್ಜಾ ರೆಡಿ ಆತ್ರಿ. ಆದ್ರೆ ಇನ್ನೂ ಇದಾಗಬೇಕ್ರಿ. ಈಗ ಅದನ್ನು ಏನು ಮಾಡೋಕ್ಕೀಗ ರೆಡಿ ಮಾಡ್ಬೇಕ್ರಿ. ಈಗ ಇದನ್ನು ಈಗೆಲ್ಲ ಹಾಕೆಲ್ಲ ಈ ಥರ ರೆಡಿ ಮಾಡಿದ್ರಿ. ಈಗ ಸ್ವಲ್ಪ ಹೊತ್ತು ಅದನ್ನು ಒಂದು ಡಬ್ಬಿ ಒಳಗೆ ನಾವು ಬಿಸಿ ಇಟ್ಟು ಬಂದ್ರಿ. ಇದನ್ನು
ಅದ ಪಜಿತೈತಿ ನೋಡ್ರಿ ಈಗ ಬಿಸಿ ಇಡೋದು ನಮ್ದು ಎದ್ರಾಗ ಇಡ್ಬೇಕಂತಂದು. ಇಲ್ಲಿ ನೋಡ್ರಿ ನನಗೆ ಒಂದು ತವಾ ಕಾಯ್ಕಿಟ್ಟೀನಿ ರೀ. ತವದ ಮೇಲೆ ಡೈರೆಕ್ಟ್ ಇದನ್ನ ಇಟ್ಬಿಡ್ತೀನಿ ತಾಟ್ರಿ. ಇಟ್ಟು ಇದ್ರ ಮ್ಯಾಗ ಮುಚ್ಚಾಕ ಒಂದು ಬುಟ್ಟಿ ಹುಡ್ತೀನಿ ತಡ್ರಿ. ಈಗ ತಾಟ್ ಅಂತ ಆಗಂಗಿಲ್ಲ ರೀ. ಒಂದು ಬುಟ್ಟಿ ಹುಡುಕಿ ಬುಟ್ಟಿ ಮುಚ್ಚಿಬಿಡ್ತೀನಿ. ನೋಡ್ರಿ ಪೇರ್ಲ ಹಿಂಗಿದೆ ಹಿಂಗಿರ್ಲ ಹಿಂಗಿದೆ ಸ್ಲೋ ಇಡ್ತೀಯ? ಸ್ಲೋ ಇಡು. ಯಾಕಡೆ ಹವಾ ಹೋಗ್ಲಾರ್ದಂಗೆ ಐತಿ ಈಗ ಅದು. ಇರಲಿ ಸ್ವಲ್ಪ ಕೆಳಗೆ ಉಪ್ಪು ಹಾಕ್ತಿದ್ದೀರಿ ಏನಾರು ಇದು ಬೇಡ ತಡಿ ಬೇಡ. ಈ ಥರ ಬಿಸಿ ಮಾಡ್ಕೊಳ್ಳೋಣ ನಮ್ಮ ಪಿಜ್ಜಾ ರೀ. ಈಗ ಇಲ್ಲಿ ಕಿರಿದು ಐತ್ರಿ ಪೈಕಿ ಚೀಸಿ ಪರೋಟ ಮಾಡ್ಕೊಡು ಅಂತ ಹೇಳ್ರಿ. ಮಾಡ್ತೀನಿ ತಡ್ರಿ ಈಗಿಗೆ. ಇಲ್ಲಿ ಮಮ್ಮಿ ಮತ್ತು ಪಿಜ್ಜಾನ ಮಾಡತ್ರಿ ಏನ್ರಿ? ಮತ್ತು ಪಿಜ್ಜಾ ಅಲ್ಲೇ ಇದು ಬೇಕಂದಿಲ್ಲ ಪನ್ನೀರ್ ಪರಾಟ ಬೇಕಂದ್ರೆ ಎಷ್ಟು ದಪ್ಪಗೆ ಮಾಡತ್ತೆ? ರಾತ್ರಿ ಊಟ ಬೇಡ ನಂಗೆ. ಇದು ನೋಡಿ ಪನ್ನೀರ್ ಹೆಂಗೈತಿ? ಐ ಹಿಂಗಾಗಿ ಬಂದೈತದ. ಐ ಚಲೋ ಐತಿ ಅಲ್ಲಿ ತಿಂದು ನೋಡ್ರಿ. ತಿಂದು ನೋಡಿ ನಾನು ಟೇಸ್ಟ್ ಐತಿ. ತಿಂದು ನೋಡಿ ಮಾಡೋಣ. ಟೇಸ್ಟ್ ಐತಿ. ಸಾಕನಿಷ್ಟ? ಸಾಕು ಸಾಕು. ಚಲೋ ಐತಿಲ್ಲ? ಏನೈತಿ? ಚಲೋ ಐತಿ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಅದಕ್ಕೆ. ಆಮೇಲೆ ಒಂದು ಸ್ವಲ್ಪ ಖಾರ ಹಾಕೊಂಡು ಖಾರ ದಿಲಿಟ್ಟೆ ಅದನ್ನ ಇಲ್ಲ ಇದ್ರೊಳಗೆ ಹಾಕಿಬಿಡ್ತೀನಿ ನಾನು ಅದನ್ನ. ನೀನು ಪರೋಟ ಅಂತ ಬಡ್ಕೊಂಡು ತೆಗೆದು ಹಿಟ್ಟ ಎದಕ್ಕೆ ಹಾಕಿದ್ದೆ ನಾನು ಪಿಜ್ಜಾದೊಳಗೆ ಹಾಕಿಬಿಡ್ತೆ ಅದನ್ನು ಅಷ್ಟು ಹಿಟ್ಟ ದೊಡ್ದು ಇನ್ನೊಂದು ಸ್ವಲ್ಪ ದೊಡ್ದು ಮಾಡ್ತಿದ್ದೆ ನಾನು. ಸಾಕ್ಬಿಡೋದು ಇದರ ಹಿಡಿಬೇಕಲ್ಲ ಇದು ತವಾರ ಹಿಡಿಬೇಕು. ದಪ್ಪಗೆ ಮಾಡ್ತಿದ್ದೆ ನಾನು. ದಪ್ಪಗೆ ಮಾಡ್ತಿದ್ದೆ. ಚೀಸನ್ ಹಾಕ್ಲ ಇದ್ರಾಗ ದರ್ಸ ಮುಂದಿದಾಗಲ್ಲ ಅದು ಸ್ವಲ್ಪ ಹಾಕುವ. ನೋಡುವ ಎಷ್ಟು ಸಾಕನ? ಸಾಕಾ? ಸಾಕು. ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಹಾಕಿ ಸ್ವಲ್ಪ ಚೀಸು ಬೇಡ ಸಾಕು ಸಾಕು. ಲಟ್ಸೋದೊಂದು ಇದಾಕೈತದ ಮತ್ತೆ ಅದಕ್ಕೆ ಬೇಕು ಬೇಡ. ಇದು ಮ್ಯಾಗ ಬಂತೈತೆ ಹಿಟ್ಟು. ಗುಂಡಿ ಮಾಡಿ ಆಶಿಪಿನ್ ತಿನ್ನತನ ಮಾದ್ಲಿ ತುಪ್ಪ ತಿನ್ನಕತ್ತ ನಾವು ನೋಡಿ. ಸಾಕ ಇಷ್ಟು? ಇನ್ನೂ ಸ್ವಲ್ಪ ದಪ್ಪ ಮಾಡಿ. ಇನ್ನೂ ಸ್ವಲ್ಪ ದಪ್ಪ ಮಾಡ್ಬೇಕ? ಇದು ಉದ್ದ ಸ್ವಲ್ಪ ಇದು ಮಾಡಾಗಿಲ್ಲ ನೋಡಲ್ಲ ಸಣ್ಣದಾತ. ಒಂದು ಸ್ವಲ್ಪ ಎಳ್ಳು ಹಚ್ಚಲದ ಮೇಲೆ ಬೇಡವಾ? ಏನು ಮಾಡತ್ತಿ ನೀನು? ಪನ್ನೀರ್ ಪರಾಟ ಹೋಗಿ ಎಳ್ಳು ಪರೋಟ ಮಾಡ್ತೀನಿ. ಬೇಡ ಸ್ವಲ್ಪ ಕೊತ್ತಂಬರಿ ಅದನ್ನು ಹಚ್ಚಿದ್ನಿ ಅಂದ್ರೆ ಹಚ್ಚಿ ಚಲೋ ಆಕೈತಿ. ಚಂದ ಆಕೈತಿ. ಪನ್ನೀರ್ ಫ್ರೈ ಮಾಡ್ಕೊಂಡಿದ್ದೆ ಒಳಗೆ. ಪನ್ನೀರ್ ಫ್ರೈ ಮಾಡ್ಕೊಂಡಿದ್ದೆ ಅದ್ರಾಗ ಹಾಕಿನಿ. ಅದ್ರ ತಗೋದು ಇನ್ನೊಂದು ಸ್ವಲ್ಪ ಖಾರ ಉಪ್ಪು ಎಲ್ಲ ಕುಡಿಯೈತೆ ಅದ್ರಾಗ. ಪನ್ನೀರ್ ಪಿಜ್ಜಾ ಪನ್ನೀರ್ ಪರಾಟ ಪನ್ನೀರ್ ಚೀಸ್ ಪರಾಟ. ಎಣ್ಣೆ ಸ್ವಲ್ಪ ಹಾಕಿ ಮಮ್ಮಿ. ಹೌದು ಎಣ್ಣೆ ಹಾಕದ ಇರ್ತೇವೆ ನಾವು. ಹಂಗೆ ಬೇಯಿಸ್ತೀಯಾ? ಇದ್ರಾಗ ಇದನ್ನ ಹಾಕೈತಿ. ಚೀಸ್ ಪೀಸ್ ಇದೆಲ್ಲ ಚೀಸ್ ಹಾಕೈತಿ. ಮತ್ತು ಇದನ್ನ ಹಿಟ್ಟು ನಾದ ಮುಂದೆ ಬಟ್ರ್ ಅದು ಹಾಕಿದ್ದೈತೇನ? ರೆಡಿ ಆಗ್ಲಿರಿ. ಇದು ಪಿಜ್ಜಾನ ಮಾಡಕ್ಕಿಟ್ಟಾರಿ ಅವ್ರು. ಅಂಟ್ಕೊಂಡೈತಿ ಬಾತೈತಿ. ಕಲರು ಬಿಡಾತೈತಿ ನೋಡಿ. ಕಲರ್ ಬಿಡಾಕೈತಿ. ಇದು ಎಂತದ ಇದು ಇಷ್ಟು ಉಬ್ಬ ಬಂದಿತ್ತದ. ಕೆಳಗೆ ಹೊತ್ತಾತೈತೇನು ಮತ್ತೆ? ಇಲ್ಲ ಇನ್ನು ಈಗ ಉಬ್ಬಾಕೈದ ಶುರುವಾತ್ ಮಾಡ್ತಾಳೆ ದಿನ. ಎಲ್ಲಿ ಹೊತ್ತು ಕೆಡ ಮುಚ್ಚ ಆಮೇಲೆ ಚಾಕ್ಲಿನ ತೆಗೆನಂತ. ಇಲ್ಲಿ ನೋಡ್ರಿ ನಮ್ಮ ಮಾರಿ ಬಂದಿದ್ದು ಚೀಸ್ ಪರಾಟ ರೆಡಿ ಆತ್ರಿ. ಪನ್ನೀರ್ ಚೀಸ್ ಪರಾಟ ರೀ. ನೀ ಪಿಜ್ಜಾ ಬೇಕಂದೆ ಆಕಿ ಇದು ಬೇಕಂತ ಪರಾಟ. ನೀ ಕಟ್ ಮಾಡಕತ್ತಿಲ್ಲ ಅದನ್ನ. ಚೀಜಿ ಚೀಸ್ ನೋಡ್ರಿಪ್ಪ ಹೆಂಗೆ ಕಾಣಿಸ್ತೈತಿ ಅದು. ಈಗ ಏನ್ರಿ ಮಕ್ಳಿಗೆ ಅದೊಂದು ಖುಷಿ ಇರೋದು ಚೀಸ್ ತಿನ್ನೋದೊಂದು. ಹಂಗೆ ನಾ ಮ್ಯಾಗ ಹೋಯ್ತು ನಿಮ್ಮ ಮ್ಯಾಗ ಹೋಯ್ತಾರೆ ಕೇಳಾರ ತೋರಿಸಿರ್ತು ನೋಡ್ತಾರೆ ಎಲ್ಲರೂ ಅದನ್ನ ನಿಮ್ಮ ಚೀಸ್ ತೆಗಿ ಮತ್ತೆ. ಮಸ್ತಿಗೆ ಐಸ್ ಕ್ರೀಮ್ ತರಿಸಿ ಮತ್ತು ಐಸ್ ಕ್ರೀಮ್ ತಿನ್ನ. ಇವಂದು ಐಸ್ ಕ್ರೀಮ್ ರೀ
ನನಗೆ ಇದು ಮಾಡತ್ತಿದ್ಲ ಆರ್ಡರ್ ಮಾಡಿದಾಗ ಹ್ಞೂ ಮೊನ್ನೆ ತಂದಿದ್ದು ಕೊಟ್ಟಿಲ್ಲ ಅಂತ ಆಗಿದ್ದ ಬಂದಿಲ್ಲ 2 ಮಾಡಿದ್ರೆ ಒಂದೇ ಬಂತ 2 ಮಾಡಿದ್ರಿ ನೀವು ನಿಂಗೊಂದು ಅವಂಗೊಂದು 2 ಮಾಡಿದ್ವಿ ಹ್ಞೂ ಅದು ಹೆಂಗೈತಿ ಹೆಂಗೊಂದು ಈಗ ಅದು 70 ರೂಪಾಯಿ ಚಲೋ ಆತು ಬಿಡು ತಣ್ಣಗಾತು ನಮ್ಮ ಆಸಿಪ್ ದುಡಿಯೋದು ಒಂದು ಅರ್ಧ ಇದು ಕೆಡಾಕತ್ತ ನೋಡಿ ತಿನ್ನಕ್ಕೆ ಕೆಡಾಕತ್ತಾನ್ರಿ ಅವ್ನು ಅವ ಏನಂದಿದ್ದ ನಾನೇ ಹೇಳಿದೆ ಅವ್ನು ಪಾಪ ಹ್ಞೂ ಅವ್ನು ಕಣ್ಣು ಬಿಡಬೇಡಿ ಇವಾಗ ತಿನ್ನತೀವಿ ತಿನ್ನಿಸ್ತಾ ತಿನ್ನಿಸ್ತಾ ತಿನ್ನದ ನೀನು ಚಲೋ ಆತು ಬಿಡು ಇಲ್ಲಿ ಪಿಜ್ಜಾ ರೆಡಿ ಆತ್ರಿ ಅಂಟಿಕೊಂಬಿಡೈತು ಅದು ಮತ್ತೆ ಕೆಳಗೆ ಹೊತ್ತೈತೆ ಅದು ಅಲ್ಲ ಹೊತ್ತಿರಕ್ಕಿಲ್ಲ ಅದು ಅಂಟಿಕೊಂಡೈತೆ ನೋಡೋದೆ ಮತ್ತೆ ಹಿಟ್ಟು ಮಮ್ಮಿ ಅದು ಜಿಗಟಾಗಿರ್ತೈತೆ ಕೈಗೆ ಅಂಟತೈತೆ ಈ ಪ್ಲೇಟಿಗೆ ಅಂಟಲ್ಲ ಮೀದಾಗೈತೆ ನೋಡೋದು ಉಪ್ಪು ಇಂತಾದಾಗಿತ್ತು ಅದು ಈ ತೆಗಿಯಾಕ ಬರಾತಿಲ್ರಿ ತೆಗಿಲೆ ನಾನರ ತಡಿಲ್ಲ ಸ್ವಲ್ಪ ಹಿಡೋದು ಇದು ಹಾಂ ಬಂತಕೋ ಇಲ್ಲೇ ಹಿಡೋತದು ಹೊತ್ತೈತೇನು ಭಾಳ ನೋಡಿ ಕೆಳಗೆ ನೋಡ ಏನೇನು ಹೊತ್ತಿಲ್ಲ ಗೊತ್ತಿಲ್ಲಲ್ಲ ಹಾಂ ಹಾಂ ಕಟ್ ಮಾಡೋಣ ಈಗ ಕಟ್ ಮಾಡ ಇನ್ನೂ ಸ್ವಲ್ಪ ತಿಡ್ಲೆ ಕಟ್ ಆಗೈತದಿಲ್ಲ ಈಗ ಇದು ಆಗೈತಲ್ಲ ಆಯ್ತು ಪೂರ ಕಡಕ್ ಐತಂದಿಲ್ಲ ಇನ್ನು ಸ್ವಲ್ಪ ತಿದ್ರಿ ಇಡ್ಲಿ ಹೇಳು ಏನಂತ ಮಾಡವ ನಿಮಗೆ ಗೊತ್ತಾಗ್ಬೇಕು ನನಗೆ ಗೊತ್ತಾಗಲ್ಲ ನೋಡ ನೋಡಿ ಏನೇನು ಹೊತ್ತಿಲ್ಲ ಗೊತ್ತಿಲ್ಲ ಇಲ್ಲಿ ಕೆಳಗೆ ಒತ್ತಿದ್ದಲ್ಲ ಕೆಳಗೆ ಬರೋಕಿಲ್ಲ स्कैनर बतला मी ಮಾಡಿಬಿಡಿ ಹೆಂಗಾರ ಆಗೈತೆ ರೀ ಪದ್ಧತಿ ಕರೆಕ್ಟ್ ಆಗೈತಿ ಮಸ್ತ್ ಆಗೈತೆ ಖಾಲಿ ಮಾಡಿ ನೀವು ಫೋನ್ ನೋಡ್ಕೊಂತ ಬ್ರೆಡ್ ಅದಂಗೆ ಇರುತ್ತಲ್ಲ ಅದು ಹಿಟ್ಟು ಬ್ರೆಡ್ದಂಗೆ ಆಗೈತಿ ಹೌದು ನಾವು ಮತ್ತೆ ಅದನ್ನು ಸ್ವಲ್ಪ ಹೊತ್ತಿಟ್ಟಿವ್ರಿಪ್ಪ ಮತ್ತೆ ಫಿಜ್ಜಾರಿ ಕ್ಯಾರಿಪ್ ಇನ್ನೊಂದು ಸ್ವಲ್ಪ ಹೊತ್ತು ಇಡೋಣ ತಡಿಮ ಅಂತಂತ ಹ್ಞೂ ಅಂತಂದು ಇಟ್ಟು ಬಂದಾಡ್ರಿ ಈಗ ಇನ್ನೊಂದು ಸ್ವಲ್ಪ ಹೊತ್ತು ಬಿಸಿ ಆಗಲ್ರಿ ಅದು ತಾಟಿಗಂಟ್ರಿ ಈ ಸಲ ಪೂರ ಮೆಲ್ಟ್ ಆತ್ ನೋಡ್ರಿಪ್ಪ ತಾಟಿಗೆಲ್ಲ ಗಂಟು ಮಾಡ್ತಾರ ಮತ್ತೆ ಇರ್ಬೇಕು ಈಗ ಆಗಲಿಗತ್ತೇನೆ ಇದನ್ನ ಹಾಂ ಮತ್ತೆ ಇದಾಗಿರ್ತೈತಿ ಇಲ್ಲ ಆಗಿಲ್ವ ಆಗಿಲ್ಲ ಅದೇ ಈ ಸಲ ಇದಾಗೈತೆ ನೋಡಿ ಕರೆಕ್ಟ್ ಅದಿಲ್ಲ ನೋಡ್ರಿಪ್ಪ ನಮ್ಮ ಪಿಜ್ಜಾ ಮಸ್ತ್ ಆಗೈತೆ ಈ ಸಲ ಪೂರ ಮೆಲ್ಟ್ ಆಗೈತೆ ನೋಡಿದ್ವಿ ಎಲ್ಲರೂ ಇದಾಗಿಲ್ಲ ಇದು ಹಾಂ ನೋಡು ಅದೇ ಮಸ್ತ್ ಆಗೈತಿ ಕಟ್ ಮಾಡೋದು ಕಟ್ ಮಾಡಂತಾರೆ ಈಗಿನ ಕಟ್ ಮಾಡೋದು ಸಿಕ್ತೈತೆ ಅದು ಬಿಗಿ ಆಗಿರ್ತೈತೆ ಈಗಿದ್ದು ತಂದು ರೊಟ್ಟಿ ತಂಗ್ಳು ರೊಟ್ಟಿ ಆಗಿರ್ತೀವ ಹೇಗೇನು ಸುಗಾರಿಪ್ಪ ಕಟ್ ಮಾಡಿನ ನೋಡ್ರಿ ಸಾರಿಪ್ಪ ಕಟ್ ಮಾಡಕತ್ಲರಿ ಈಗ ಈ ಥರ ಆಗ್ಯ ನೋಡ್ರಿ ನಮ್ಮ ಅದೇ ರೀ ಕಟ್ ಮಾಡಿ ಎಲ್ಲ ಇದು ಎಲ್ಲ ಪೂರ ಮೆಲ್ಟ್ ಆಗೈತ್ರಿ ತಡಿ ಬಿದ್ದಿರ್ತೈತೆ ಹೌದದು ಜಲ್ದಿ ಕಟ್ಟಾಗಂಗೆ ಇಲ್ಲಲ್ಲ ಅವ ಕೆಳಗಿಂದ ಇಲ್ಲಿ ಪಿಜ್ಜಾ ನೋಡಿ ಪಿಜ್ಜಾ ಹ್ಞೂ ಚೀಸ್ ಬರತ್ತಿಲ್ಲ ಚೀಸ್ ಮ್ಯಾಲೆ ಐತಿ ಹ್ಞೂ ಅದ ನೋಡಿ ಟೇಸ್ಟ್ ಮಾಡಿ ನೋಡು ಪಿಜ್ಜಾ ತಡಿಬಾ ಟೊಮೆಟೊ ಐತಿ ಅಷ್ಟಿಗೆನ ಅರ್ಶಿಯಾ ತಗೋಬಾ ಸುಡಕಾಯ್ತ ನೀನು ಅದು ಇದು ಮೆಲ್ಟ್ ಆಗೈತಲ್ಲ ಚೀಸ್ ಇದಾಕೈತೆ ಅದು ನೋಡಿದೇನ ಅಷ್ಟಿಷ್ಟು ಎಳಿ ಬರ್ತೈತೆ ಅದು ಅರ್ಶಿಯಾಗೊಂದು ತಗೋ ಬಂತ ಏನು ಚೀಸ್ ಹೆಂಗೈತೆ ಹೇಳ್ರಿ ಒಂದಿಷ್ಟು ತಿಂದು ಚಲೋ ಆಗೈತೆ ಟೇಸ್ಟ್ ಚಲೋ ಐತೆ ಮಸ್ತ್ ಐತೆ ಟೇಸ್ಟ್ ಚಲೋ ಆಗೈತಿ ಇವತ್ತು ಭಾಳ ಬಂದೈತಿ ನೋಡ್ರಿ ಮತ್ತೆ ಎಷ್ಟು ಬೇಕು ಅಷ್ಟು ತಿನ್ಬೋದು ನೋಡಿ ಇವತ್ತು ಆಸಿಪದ ನೋಡು ಕರಿಯಲ್ಲಿ ಇಲ್ಲ ಫೇಲ್ ಮಾಡಿದ್ದು ಮತ್ತು ನಮ್ಮದು ಸಾಯಂಕಾಲದ ರೊಟ್ಟಿ ಸ್ಟಾರ್ಟ್ ಆದ್ರಿ ನಾನು ಹೀರೆಕಾಯಿ ಪಲ್ಯ ಮಾಡಿ ಅನ್ನಕ್ಕೆ ಇಟ್ಟೇರಿ ಒಂದು ಸ್ವಲ್ಪ ರೊಟ್ಟಿ ಮಾಡ್ಬೇಕು ರೀ ಅರ್ಶಿಯ ಅರಿಪ ಕುಡಿ ಬಟ್ಟೆ ತೊಳೆದು ಮತ್ತು ಬಾಂಡೇರಿ ನನಗೆ ಅಡಿಗೆ ಇದ್ಬಿಟ್ಟು ಇಬ್ಬರು ಹುಡುಗಿಯರಿಗೆ ಹಾಕತ್ತಂಗಿರಿ ನಾವು ಇದು ಮಾಡ್ತೀಮ್ಮ ಅಂತಂತ ಹ್ಞೂ ಅಂತ ಹೇಳಿದಿರಿ ಇದಿಷ್ಟು ಮಾಡಿದ್ರೆ ನಮ್ದು ನೈಟ್ ರೊಟ್ಟಿ ಮುಗೀತ್ರಿ